ನವರಾತ್ರಿಗಳೆಂದರೆ 9 ದಿನಗಳ ವಿಶೇಷ ಹಬ್ಬ. ಅದರಲ್ಲೂ ದಸರಾ ಎಂದರೆ ವಿಶ್ವದಲ್ಲಿಯೇ ಖ್ಯಾತಿ. ಮೈಸೂರಿನಲ್ಲಿ ನಡೆಯುವ ಜಂಬೂ ಸವಾರಿ ಇಡೀ ವಿಶ್ವಕ್ಕೆ ಮಾದರಿ. ನಾಡ ಹಬ್ಬವೆಂದೇ ಪ್ರಖ್ಯಾತಿ ಪಡೆದಿರುವ ದಸರಾ ಚಿಕ್ಕಬಳ್ಳಾಪುರದಲ್ಲಿಯೂ ಕಡಿಮೆ ಏನಲ್ಲ. ನಗರದ ಓಂಕಾರ ಗಣಪತಿ ಗೆಳೆಯರ ಬಳಗದಿಂದ ಸತತವಾಗಿ 9 ವರ್ಷಗಳಿಂದ ದಸರಾ ಆಚರಿಸಲಾಗುತ್ತಿದೆ. 9ನೇ ವಾರ್ಷಿಕೋತ್ಸವ ಹಾಗೂ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಓಂಕಾರ ಗಣಪತಿ ಗೆಳೆಯರ ಬಳಗದಿಂದ ಹಮ್ಮಿಕೊಳ್ಳಲಾಗಿದೆ. ನನ್ನ ಹೆಸರು ಶಿವಕುಮಾರ್ ಅಂತ. ಇದು ಪ್ರಶಾಂತಿ ನಗರದಲ್ಲಿ ದಿನವಸಳ್ಳಿ ರೋಡಲ್ಲಿ ಓಂಕಾರ ಗೆಳೆಯರ ಬಳಗದ ವತಿಯಿಂದ ಗಣೇಶೋತ್ಸವ ಮತ್ತು ನಾಡ ದೇವಿ ಚಾಮುಂಡಿ ಮತ್ತು ದುರ್ಗಾದೇವಿಯ ಪೂಜೆ 9 ದಿನಗಳ ಕಾಲ ಶಕ್ತಿಪೀಠ ಎಲ್ಲ ದೇವತೆಗಳ ಪೂಜೆಗಳು ನಡೆಯುತ್ತೆ. ನವಗ್ರಹ ಹೋಮ, ಚಂಡಿಕಾ ಹೋಮ ಮತ್ತು ಕುಂಕುಮಾರ್ಚನೆ ಮತ್ತು ವಿಶೇಷವಾಗಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೀಪ ಅಲಂಕಾರಗಳನ್ನು ಮಾಡಿ ದೀಪವನ್ನು ಬೆಳಗುವ ಮೂಲಕ ಪ್ರತಿದಿನವೂ ಪೂಜೆ ಆರಂಭ ಆಗುತ್ತೆ. ಅದೇ ಪ್ರಕಾರವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ರಂಗೋಲಿ ಸ್ಪರ್ಧೆ, ಮಕ್ಕಳಿಗೆ ಆದಂಥ ಆಟಗಳು ಮತ್ತು ಇನ್ನು ವಿಶೇಷ ಕಾರ್ಯಕ್ರಮಗಳು, ನಿಕ್ಕಿ ಡ್ಯಾನ್ಸ್ ಮತ್ತು ರಾಜು ಡ್ಯಾನ್ಸಿಂದ ಡ್ಯಾನ್ಸ್ ಸ್ಟೇಜ್ ಪ್ರೋಗ್ರಾಮು ಇದೇ ರೀತಿ ನಡೆಸ್ಕೊಂಡು 9 ವರ್ಷದಿಂದ ನಡೆಸ್ಕೊಂಬರ್ತಾರೆ. ಹುಡುಗರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅವರು ಎಫೆಕ್ಟನ್ನು ಹಾಕಿ ಇಲ್ಲಿ ಒಳ್ಳೆಯ ಒಂದು ಉತ್ತಮವಾದ ಕಾರ್ಯಕ್ರಮಗಳನ್ನ ಬೆಳೆಸ್ಕೊಂಡು ಬರ್ತಾಯಿದ್ದಾರೆ. ಈ ಉತ್ಸವದಲ್ಲಿ ರಂಗೋಲಿ ಸ್ಪರ್ಧೆ, ನೃತ್ಯ ಕಾರ್ಯಕ್ರಮ, ಲೆಮನ್ ಆ್ಯಂಡ್ ಸ್ಪೂನ್, ಮ್ಯೂಸಿಕಲ್ ಚೇರ್, ಹಗ್ಗ ಜಗ್ಗಾಟ ಸೇರಿದಂತೆ ವಿವಿಧ ಕ್ರೀಡೆಗಳನ್ನು ಆಯೋಜಿಸಲಾಗಿದೆ. ಚಿಕ್ಕಬಳ್ಳಾಪುರ ನಗರದ ಪ್ರಶಾಂತ ನಗರದಲ್ಲಿ ಈ ಎಲ್ಲ ಕ್ರೀಡೆಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಗಣೇಶ ಹಬ್ಬ, ನಾಡದೇವಿ ಚಾಮುಂಡಿ ಮತ್ತು ದುರ್ಗಾದೇವಿ ಪೂಜೆಯನ್ನು ಸತತವಾಗಿ 9 ದಿನಗಳ ಕಾಲ ವಿಶೇಷ ಪೂಜೆ ಮತ್ತು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಆಚರಿಸಲಾಗುತ್ತಿದೆ. ಈ ವರ್ಷ ವಿಶೇಷವಾದ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತ ಎಲ್ಲರೂ ಡಿಸೈಡ್ ಮಾಡಿ ನಿರ್ಧಾರ ಮಾಡಿದ್ದಾರೆ. ಆಮೇಲೆ 9 ದಿನಗಳ ಕಾಲ ವಿಶೇಷವಾದ ಅಲಂಕಾರ, ಒಂದೊಂದು ಅಲಂಕಾರ ಮಹಾತಾಯಿಗೆ ನೆರವೇರಿಸ್ಕೊಂಬರ್ತಾ ಇದ್ದೀವಿ. ಹಾಗೂ ಕೊನೆಯ ದಿನ ನಾವು 5ನೇ ತಾರೀಕಿಂದ ನಾವು ರಂಗೋಲಿ ಸ್ಪರ್ಧೆ ಮತ್ತು ವಿವಿಧ ಕ್ರೀಡಾಕೂಟಗಳನ್ನು ಮಹಿಳೆಯರಿಗಾಗಿ ಮತ್ತು ಮಕ್ಕಳಿಗಾಗಿ ಏರ್ಪಾಡು ಮಾಡಿದ್ದೀವಿ. ಅದರಲ್ಲಿ ಗೆದ್ದಂಥ ಅವರಿಗೆ ವಿಶೇಷವಾದ ಬಹುಮಾನಗಳನ್ನು ಮತ್ತು ಉಡುಗೊರೆಗಳನ್ನು ನಾವು ಮಕ್ಕಳಿಗೆ ಮತ್ತು ಸ್ತ್ರೀಯರಿಗೆ ಎಲ್ಲರಿಗೂ ಕೊಡ್ತಾಯಿದ್ದೀವಿ. ಹಾಗೂ ಈ ಒಂದು ಕಾರ್ಯಕ್ರಮ ಚಿಕ್ಕಬಳ್ಳಾಪುರ ಜನತೆ ಹೆಮ್ಮೆ ಪಡುವಂಥ ಜನತೆ. ಜಾತಿ ಧರ್ಮಗಳನ್ನು ಬಿಟ್ಟು ನಾವೆಲ್ಲರೂ ಇಡೀ ಚಿಕ್ಕಬಳ್ಳಾಪುರ ಜನತೆ ಯಾವುದೇ ಧರ್ಮ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸ್ ಎಲ್ಲರೂ ಸೇರಿ ಒಟ್ಟಾಗಿ ಮಾಡ್ತಾ ಇರ್ತಕ್ಕಂಥ ಒಂದು ಅತ್ಯಂತ ವಿಜೃಂಭಣೆಯಿಂದ ಮತ್ತು ಪ್ರೀತಿಯಿಂದ ಮಾಡ್ತಾಯಿದ್ದೀವಿ ಈ ಕೆಲಸನ. ನಾವು ಈ ಒಂದು 9ನೇ ವರ್ಷದ ವಿಶೇಷತೆ ಈ ಸತಿ ವಿಶೇಷವಾಗಿ ಅಲಂಕಾರ ಮಾಡಿದ್ದೀವಿ. ಮತ್ತು ತುಂಬ ಜನ ಪ್ರತಿನಿತ್ಯ 100 ಜನ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಮಾಡ್ತಾಯಿದ್ದಾರೆ. ಸತತ 3ನೇ ದಿನಕ್ಕೆ ನವರಾತ್ರಿ ಉತ್ಸವಗಳು ಕಾಲಿಟ್ಟಿದ್ದು, 9 ದಿನಗಳ ಕಾಲ ನಾನಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ನಾಳೆ ಬೆಳಿಗ್ಗೆ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ. ನಾಳೆ ಬಿಗ್ ಬಾಸ್ ಸ್ಪರ್ಧಿ ವರ್ತೂರ್ ಸಂತೋಷ್ ಆಗಮಿಸಲಿದ್ದಾರೆ. ದೇವಿಗೆ ಪ್ರತಿದಿನ ಹೂವಿನ ಅಲಂಕಾರ, ಹೋಮ ಮತ್ತು ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ನವರಾತ್ರಿ ಬಂದರೆ ಹಳ್ಳಿ ನಗರ ಎನ್ನದೇ ದೇಶದ ಉದ್ದಗಲಕ್ಕೂ ಶಕ್ತಿ ದೇವತೆಗಳ ಆರಾಧನೆಗೆ ಜನತೆ ಮುಂದಾಗುತ್ತಾರೆ. ಚಿಕ್ಕಬಳ್ಳಾಪುರ ನಗರದಲ್ಲೂ ಓಂಕಾರ ಗೆಳೆಯರ ಬಳಗದಿಂದ ನಾಡ ದೇವತೆ ದುರ್ಗಾಮಾತೆ ಪೂಜೆ ಹಾಗೂ ಗಣೇಶೋತ್ಸವವನ್ನು ಅದ್ದೂರಿಯಾಗಿ ಮಾಡುವ ಮೂಲಕ ಜನಕ್ಕೆ ಭಕ್ತಿಯ ಸಿಂಚನ ಹರಿಸಿದ್ದಾರೆ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.